ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ನಾಯಿಗಳು ರಾತ್ರಿ ಅಳುತ್ತಾ ಇದೆಯಾ? ಇದಕ್ಕೆ ವೈಜ್ಞಾನಿಕ ಕಾರಣವೇನು ಮತ್ತು ಜ್ಯೋತಿಷದ ಕಾರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಜ್ಯೋತಿಷಾಸ್ತ್ರದ ಪ್ರಕಾರ ನಾಯಿಗಳು ರಾತ್ರಿ ಅಳುವುದು ವಿಶೇಷ ಶಕ್ತಿಗಳು ಅಥವಾ ಭವಿಷ್ಯದ ಸೂಚನೆಗಳನ್ನು ಸೂಚಿಸುತ್ತದೆ ಎಂದು ನಂಬಲಾಗುತ್ತದೆ. ಈ ನಂಬಿಕೆಗಳು ಹಿಂದಿನಿಂದಲೂ ಕೂಡ ಜನಪ್ರಿಯವಾಗಿದೆ. ಹಾಗಾಗಿ ಜ್ಯೋತಿಷಾಸ್ತ್ರವು ಏನು ಹೇಳುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಜ್ಯೋತಿಷಶಾಸ್ತ್ರದ ಪ್ರಕಾರ ನಾಯಿಗಳು ರಾತ್ರಿ ಅಳುವುದು ಅಪಶಕುನ ಎಂದು ಪರಿಗಣಿಸಲಾಗುತ್ತದೆ. ನಾಯಿಗಳು ಅಳುವುದು ಒಂದು ಅಪಾಯಕಾರಿ ಘಟನೆ ಎಂದು ನಂಬಲಾಗುತ್ತದೆ. ಇದು ಅತೀಂದ್ರಿಯಗಳ ಶಕ್ತಿಗಳ ಹಸ್ತಕ್ಷೇಪ ಅಥವಾ ನಕಾರಾತ್ಮಕ ಶಕ್ತಿಯು ಬರುವ ಸೂಚನೆಯನ್ನು ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ಈ ನಾಯಿಯು ಹಠಾತ್ ಅಳುವುದರಿಂದ ಏನಾಗಬಹುದು ಅಂತ ನೋಡುವುದಾದರೆ, ಮನೆ ಅಥವಾ ಕುಟುಂಬದಲ್ಲಿ ಅಹಿತಕರ ಘಟನೆಗಳು ಸಂಭವಿಸಬಹುದು ಅಥವಾ ದುಃಖದ ಸುದ್ದಿ ಬರಬಹುದು. ಇನ್ನು ಕೆಲವೊಮ್ಮೆ ಅದು ಪಿತೃಶಕ್ತಿಗಳು ಅಥವಾ ದೆವ್ವಗಳ ಪ್ರಭಾವ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ನಾಯಿ ಯಮದೂತರಾಗಿ ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ಕೆಲವು ಊರುಗಳಲ್ಲಿ ನಾಯಿ ದಿಕ್ಕು ನೋಡಿಕೊಂಡು ಅಳುತ್ತಾ ಇದ್ದರೆ ಅದು ಆ ಸ್ಥಾನದ ಮಾಲೀಕರಿಗೆ ಕೇಡು ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಚಂದ್ರನ ಬೆಳಕು ಮತ್ತು ಗ್ರಹಗಳ ಪ್ರಭಾವ. ಚಂದ್ರಗ್ರಹಣ ಅಥವಾ ಅಮಾವಾಸ್ಯೆ ರಾತ್ರಿ ನಾಯಿಗಳು ಹೆಚ್ಚಾಗಿ ಅಳಬಹುದು. ಇದನ್ನು ಚಂದ್ರನ ಶಕ್ತಿಯ ಪ್ರಕ್ರಿಯೆ ಎಂದು ಹೇಳುತ್ತಾರೆ. ಶನಿ ಮತ್ತು ಕೇತು ಗ್ರಹದ ಪ್ರಭಾವದಿಂದ ಕೂಡ ಕೆಲವು ನಾಯಿಗಳು ಹೆಚ್ಚು ಈ ಸಂಕೇತಗಳನ್ನು ನೀಡಬಹುದು. ಕೆಲವೊಮ್ಮೆ ರಾಹುಕೇತು ದೋಷವಿರುವ ಮನೆಗಳಲ್ಲಿ ಕೂಡ ನಾಯಿಗಳು ಹೆಚ್ಚು ಅಳುತ್ತದೆ ಎಂದು ನಂಬಿಕೆ ಇದೆ. ಇನ್ನು ನಾಯಿಗಳು ಯಾವ ದಿಕ್ಕಿನಲ್ಲಿ ಅಳುತ್ತಾ ಇದ್ದರೆ ಯಾವ ರೀತಿಯಾಗಿ ಸಮಸ್ಯೆಗಳು ಆಗಬಹುದು ಅಂತ ನೋಡೋದಾದರೆ, ಮೊದಲನೇದಾಗಿ ಈ ನಾಯಿಗಳು ಪೂರ್ವ ದಿಕ್ಕಿನಲ್ಲಿ ಅಳುತ್ತಾ ಇದ್ದರೆ ನೀವು ಮನೆಯಲ್ಲಿ ಪೂಜೆ ಮಾಡಬೇಕಾದ ಅವಶ್ಯಕತೆ ಇರ್ಬೋದು. ಯಾಕಂದರೆ ಹಿಂದೆ ನೀವು ಏನಾದರೂ ಬೇಡಿಕೊಂಡಿದ್ದರೆ ಮತ್ತು ಸಂಕಲ್ಪ ಮಾಡಿಕೊಂಡಿದ್ದರೆ, ಪೂಜೆಯನ್ನು ಮಾಡಬೇಕಂತ ಅನ್ಕೊತಾ ಇದ್ದರೆ ಯಾವುದೇ ಒಂದು ಕಾರಣಕ್ಕೆ ಮನೆಯಲ್ಲಿ ಪೂಜೆ ಮಾಡದೇ ಇರ್ಬೋದು. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ನಾಯಿಗಳು ಅಳುತ್ತಾ ಇರುವುದನ್ನು ನೋಡಿದರೆ ಮನೆಯಲ್ಲಿ ಪೂಜೆ ಮಾಡುವ ಅವಶ್ಯಕತೆ ಇರುತ್ತದೆ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ನಾಯಿಗಳು ಅಳುತ್ತಾ ಇದ್ದರೆ ಕುಟುಂಬ ಸದಸ್ಯರಿಗೆ ಏನಾದರೂ ಸಮಸ್ಯೆಗಳು ಬರಬಹುದು. ಇನ್ನು ಉತ್ತರ ದಿಕ್ಕು ಹಣಕಾಸಿನ ಕಷ್ಟಗಳು ಬರುವ ಸೂಚನೆಯನ್ನು ನೀಡುತ್ತದೆ. ಇನ್ನು ದಕ್ಷಿಣ ದಿಕ್ಕು ಆರೋಗ್ಯದ ಸಮಸ್ಯೆಗಳ ಮುನ್ಸೂಚನೆಯನ್ನು ನೀಡುತ್ತದೆ. ಇನ್ನು ಇದಕ್ಕೆ ಪರಿಹಾರ ಏನು? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಹಾರವನ್ನು ನೋಡುವುದಾದರೆ, ನಿತ್ಯವೂ ಹನುಮನ ಚಾಲಿಸ ಅಥವಾ ಮಹಾಮೃತ್ಯುಂಜಯ ಜಪವನ್ನು ಮಾಡುವುದು, ನಾಯಿಗಳಿಗೆ ಆಹಾರವನ್ನು ನೀಡುವುದು ಕೂಡ ಶುಭಕರ. ಇನ್ನು ದೇವರಿಗೆ ಶನಿವಾರದ ದಿನ ಎಣ್ಣೆ ದೀಪವನ್ನು ಹಚ್ಚುವುದು ಕೂಡ ಒಳ್ಳೆಯದು. ನಾಯಿ ಅಳುವ ಸ್ಥಳದಲ್ಲಿ ಗಂಗಾಜಲವನ್ನು ಸಿಂಪಡಿಸಬಹುದು. ನವರಾತ್ರಿ ಅಥವಾ ಅಮಾವಾಸ್ಯೆ ಎಂದು ದಾನ ಧರ್ಮವನ್ನು ಮಾಡುವುದು. ಇನ್ನು ಕೊನೆಯದಾಗಿ ವೈಜ್ಞಾನಿಕ ಹಾಗೂ ಜ್ಯೋತಿಷದ ಪ್ರಭಾವದ ವ್ಯತ್ಯಾಸವನ್ನು ನೋಡುವುದಾದರೆ, ಜ್ಯೋತಿಷದ ನಂಬಿಕೆ ನಾಯಿಗಳು ಧಾರ್ಮಿಕ ಶಕ್ತಿಯನ್ನು ಕಂಡುಹಿಡಿಯುತ್ತವೆ, ದುಃಖದ ಸೂಚನೆಯನ್ನು ನೀಡುತ್ತವೆ. ವೈಜ್ಞಾನಿಕ ದೃಷ್ಟಿಯಿಂದ ನಾಯಿಗಳು ಅತಿ ಸೂಕ್ಷ್ಮ ಶಬ್ದಗಳನ್ನು ಕೇಳಿ ಪ್ರತಿಕ್ರಿಯೆ ನೀಡಬಹುದು. ಹಾಗಾಗಿ ರಾತ್ರಿಯ ಸಮಯದಲ್ಲಿ ಈ ನಾಯಿಗಳು ಅಳುತ್ತವೆ. ಮತ್ತು ಒಂಟಿತನ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಮತ್ತು ಭಯ ಮತ್ತು ಆತಂಕದಿಂದ, ಹವಾಮಾನ ಬದಲಾವಣೆಯಿಂದ ಕೂಡ ನಾಯಿಗಳು ಅಳಬಹುದು. ಇನ್ನು ನಿಮ್ಮ ಮನೆಯಲ್ಲಿ ನಾಯಿ ಹೆಚ್ಚಾಗಿ ರಾತ್ರಿ ಅಳುತ್ತಾ ಇದೆಯಾ? ಯಾವ ದಿಕ್ಕಿನಲ್ಲಿ ಅಳುತ್ತದೆ? ನೀವು ಇದಕ್ಕೆ ಜ್ಯೋತಿಷದ ನಂಬಿಕೆ ಅಥವಾ ವೈಜ್ಞಾನಿಕ ಕಾರಣ ಯಾವುದನ್ನು ನಂಬುತ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.